ಸಮಸ್ಯೆ ಇತ್ಯರ್ಥವಾಗದ ಹೊರತು ಒತ್ತುವರಿ ಮಾಡುವುದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಶಿವಮೊಗ್ಗದಲ್ಲಿ ಒತ್ತುವರಿ ತೆರವುವನ್ನ ಮುಂದುವರೆಸಿರುವಂತಹ ಅಧಿಕಾರಿಗಳು ಕಂದಾಯ ಇಲಾಖೆಯಿಂದ ಮುಂದುವರೆದಿದೆ ಒತ್ತುವರಿ ತೆರವು ಕಾರ್ಯ. ಸರ್ಕಾರದ ಸೂಚನೆಗೂ ಕ್ಯಾರೆ ಎನ್ನದಂತಹ ಹೊಸನಗರ ತಹಶೀಲ್ದಾರ್ ನೋಟಿಸ್ ನೀಡದೇನೆ ವಸವೆ ಗ್ರಾಮದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ವಸವೆ ಗ್ರಾಮದ ರೈತ ಶ್ರೀಧರ್ ಎಂಬುವವರ 4.02 ಎಕರೆ ಭೂಮಿಯನ್ನ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ಶ್ರೀಧರ್ ಅವರ ಜಮೀನಿನಲ್ಲಿ ಇದ್ದಂತಹ 1,000ಕ್ಕೂ ಅಧಿಕ ಅಡಿಕೆ ಗಿಡ ತೆರವಾಗಿದೆ. ಜೆಸಿಬಿ ಮೂಲಕ 6ರಿಂದ 7 ವರ್ಷದ ಅಡಿಕೆ ಮರಗಳನ್ನ ಕಿತ್ತೆಸೆದಿದ್ದಾರೆ ಅಧಿಕಾರಿಗಳು. ರೈತ ಶ್ರೀಧರ್ ವಿರೋಧದ ನಡುವೆಯೂ ಒತ್ತುವರಿ ತೆರವು ಕಾರ್ಯಾಚರಣೆಯಾಗಿದೆ. ನೋಟಿಸ್ ನೀಡದೆ ಏಕಾಏಕಿ ಅಡಿಕೆ ಬಾಳೆ ತೆರವು ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತ ಶ್ರೀಧರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒತ್ತುವರಿ ತೆರವಿನಲ್ಲೂ ಕೂಡ ಹೊಸನಗರ ತಾಲೂಕು ಆಡಳಿತದಿಂದ ತಾರತಮ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ದೂರಿನ ಕಾರಣಕ್ಕೆ ಒಬ್ಬ ರೈತನ ಜಮೀನು ಮಾತ್ರ ತೆರವು ಮಾಡಲಾಗ್ತಾ ಇದೆ. ಸರ್ವೆ ನಂಬರ್ 17ರಲ್ಲಿ ಸುಮಾರು 36.04 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇದೆಯಲ್ಲ, ಬಂಜರು ಭೂಮಿ ಗೋಮಾಳ ಜಾಗದಲ್ಲಿದೆ. 7-8 ರೈತರ ಜಮೀನು. ಅಕ್ಕಪಕ್ಕದವರ ಜಮೀನನ್ನ ಬಿಟ್ಟು ಶ್ರೀಧರ್ ಅವರ ಜಮೀನು ಮಾತ್ರ ತೆರವು ಮಾಡಲಾಗ್ತಾ ಇದೆ. ರಾಜಕೀಯ ಒತ್ತಡಕ್ಕೆ ಮಣಿದ್ರ ತಹಶೀಲ್ದಾರ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯನ ದೂರಿನ ಅನ್ವಯ ಒತ್ತುವರಿ ತೆರವುವನ್ನ ಮಾಡಲಾಗ್ತಾ ಇದೆ. ರಾಜಕೀಯ ಒತ್ತಡಕ್ಕೆ ಮಣಿದು ತಹಶೀಲ್ದಾರ್ ತೆರವು ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ರೈತರ ಒತ್ತುವರಿ ತೆರವನ್ನ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ರೈತ ಶ್ರೀಧರ್. ನೋಡಿ, ಅಕ್ಕಪಕ್ಕದವರ ಜಮೀನನ್ನ ಕೂಡ ಬಿಟ್ಟು ಈಗ ಶ್ರೀಧರ್ ಅವರ ಜಮೀನು ಏನಿದೆ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರ ಕೂಡ ಹೇಳಿದೆ ತೆರವು ಕಾರ್ಯಾಚರಣೆಯನ್ನ ಮಾಡಬಾರದು ಅಂತ ಹೇಳಿ. ಸರ್, ಏಕಾಏಕಿ ಬಂದುಬಿಟ್ಟಿರೋ ತಹಸೀಲ್ದಾರ್ ನೋಟಿಸನ್ನು ಇಶ್ಯೂ ಮಾಡ್ದೇ ಇಲ್ಲಿ ಯಾರೋ ಗ್ರಾಮಸ್ಥರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಒಬ್ರದ್ದು ಏನೋ ಇದು ಮಾಡಿಸಿಲ್ಲ, ಸೈನ್ಗಿನ್ ಏನಿಲ್ಲ. ಹಾಗೆ ಬಂದು ಏಕಾಏಕಿ ಬಂದು JCB ತಗೊಬಂದು ಎಲ್ಲ ತೆರವು ಮಾಡೋಕ್ಕೆ ಬಂದರು. ಏನು ಅಂತೇಳಿ ಇಲ್ಲೆಲ್ಲ ಈ ಜಾಗದ ಓನರ್ ಶ್ರೀಧರ್ ಅವರೆಲ್ಲ ಕೇಳಿದ್ರೆ ಏನಿಲ್ಲಪ್ಪ ಇದು ನಮ್ಮ ಜಾಗ ಹಾಗೆ ಹೇಗೆ ಅಂತ ಮಾಡ್ತಾರೆ. ಹೆಚ್ಚು ಕಮ್ಮಿ 15 ವರ್ಷಗಳಿಂದ ಮಾಡ್ಕೊಂಡು ಗಿಡಗಳು ಬೆಳೆಸ್ಕೊಂಡು ಕಷ್ಟಪಟ್ಟು ನೀರೆಲ್ಲ ಹಾಕಿ ಬೆಳೆಸ್ಕೊಂಡಿದ್ರು. ಬೋರ್ ಬೇರೆ 2-3 ಫೇಲ್ ಆಗಿತ್ತು. ನಾವು ಇಲ್ಲೆಲ್ಲ ನೋಡ್ತಾ ಇದ್ವಿ. ಭಾಳ ಕಷ್ಟಪಟ್ಟು ಹಗಲು ರಾತ್ರಿ ಅಂದರೆ ಮಾಡ್ತಾಯಿದ್ರು. ಮನೆ ಬೇರೆ ಕಟ್ಕೊಂಡು ಅವರೇ ಒಂದು ಕರೆಂಟ್ ಹಾಕ್ಕೊಂಡು ಏನೋ ಒಂದು ಪುಟ್ಟದಾಗಿ ಜೀವನ ನಡೆಸ್ತಾಯಿದ್ರು. ಏಕಾಏಕಿ ಹಿಂಗೆ ತೆರವು ಮಾಡ್ತಾರೆ. ಏನು ಕಾರಣ ಏನು ಅಂತ ಕೇಳಿದ್ರೆ ಇಲ್ಲೇ ಒಬ್ಬ ಮೆಂಬರ್ ಅಂತ ಇದ್ದಾರೆ, ಅವರಿಂದ ಏನೋ ಕಂಪ್ಲೇಂಟ್ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದುಬಿಟ್ಟು ಇದನ್ನು ಕೊಡ್ದೇ ಈ ಥರ ಕುಲ್ಲ ಮಾಡಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ರೈತರಿಗೆ ಎಲ್ಲರೂ ಬೆನ್ನೆಲುಬು ಅಂತ ಹೇಳಿ ಇಡೀ ಸರ್ಕಾರ ಹೇಳುತ್ತೆ, ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಈ ರೇಂಜಲ್ಲಿ ಇವರು ಈ ಥರ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ರೈತರನ್ನ ಕೇಳೋರು ಯಾರು ಏನು ಅಂತಲೇ ಗೊತ್ತಾಗಿಲ್ಲ. ನಮ್ಗೆ ಯಾವ ಕಡೆ ದಿಕ್ಕೇ ತೋಚ್ತಿಲ್ಲ. ಅವರು ಪಾರ್ಟಿ ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಂಗಾಗಿ ನಮಗೆ ಕಾನೂನು ಏನು ತಿಳಿಸ್ಕೊಡುತ್ತೆ ಅನ್ನೋದೇ ನಮ್ಮ ಉದ್ದೇಶ. ಈಗ ಹೌದು ಸರ್, 10 ವರ್ಷದ ಗಿಡ ಸರ್. ಫಸ್ಲು ಬರ್ತೈತೆ, 8 ವರ್ಷ ಆಗಿತ್ತು ಫಸ್ಲು ಸ್ಟಾರ್ಟ್ ಆಗಿತ್ತು. ಇದು ವಸವೆ ಗ್ರಾಮ ಅಂತೇಳಿ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮೇಲಿನ ಬೆಸ್ಸಿ ಗ್ರಾಮ ಪಂಚಾಯತಿ ಬರುತ್ತೆ. ಶ್ರೀಧರ್ ಅಂತೇಳಿ, ಶ್ರೀಧರ ಸನ್ನಪ್ಪ ರಾಜಪ್ಪ ಕೂಡ. ನಂದು ಇಲ್ಲಿ 4 ಎಕರೆ 15 ಗುಂಟೆ ಇರೋದು. ಅದನ್ನು ಉದ್ದೇಶಪೂರ್ವಕವಾಗಿ ಈ ಲಂಚ ವಿಚಾರದಲ್ಲಿ ಈಗ ಎಲ್ಲರೂ ಒತ್ತುವರಿ ಮಾಡಿದ್ದಾರೆ. ನಾನು ಒಬ್ಬನೇ ಬಂದು ಈ ಮಧ್ಯದಲ್ಲಿ ಈ ಥರ ತೆರವು ಮಾಡಿ ನನಗೆ ಇದು ಮಾಡಿದ್ದಾರೆ. ಏನಂದರೆ ಬದುಕೋಕ್ಕೆ ಒಂಥರ ಅಸಹ್ಯ ಆಗ್ತಿದೆ ನನಗೆ ಅವ್ರು ಮಾಡಿದ್ದ ಕೆಲಸಕ್ಕೆ. ಇದು ಮುಂದೆ ಯಾವ ಟೈಪ್ ಏನು ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ನ್ಯಾಯ ಬೇಕಾಗಿದೆ. ನಾನು ಜೀವನ ಮಾಡೋದೇ ಕಷ್ಟ ಆಗಿದೆ ಸರ್. ಎಷ್ಟು ಎಕರೆ ಜಮೀನು ಇತ್ತು? ಗೋಮಾಳ ಜಾಗ, ಗೋಮಾಳ ಬಂಜರು ಭೂಮಿ ಅಂತೇಳಿ, ಗೋಮಾಳದಲ್ಲಿ ಬಂಜರು ಅಂತೇಳಿ ನಮ್ಮ ಅಜ್ಜನ ಕಾಲದಿಂದ ಮಾಡ್ಕೊ ಬಂದಿದ್ದು. ಅಜ್ಜರು ನಮಗೆ ಅಪ್ಪರು ನಮಗೆ ಬಿಟ್ಟು ಕೊಟ್ಟಿರೋದು. ಇದು 98 53 ಅರ್ಜಿ ಇದೆ. ಅದರಲ್ಲಿ ಮಾಡ್ಕೊ ಬರ್ತಾಯಿದ್ದೀನಿ. ನಾನು SLC ಓದ್ದವ, SLC ಬಿಟ್ಟವ ಲಾಸ್ಟ್ ನಂದು SLC. ನಾನು ಇದೇ ಕೆಲಸ ಮಾಡ್ಕೊ ಬಂದಿದ್ದೀನಿ. ಹುಳ್ಳಿ, ಈ ಜೋಳ, ಈ ತರಕಾರಿಗಳನ್ನು ಈ ಬಸ್ಲೆ ಇಂಥವನ್ನೆಲ್ಲ ಮಾರಿ ನಾನು ಜೀವನ ಮಾಡ್ಕೊತ ಬಂದಿದ್ದೀನಿ.
ಅದನ್ನು ಸಹಿಸೋಕ್ಕಾಗ್ತಿ. ಇಲ್ಲಿ ಒಬ್ಬ ಅಡಿಕೆ ಹಾಕಿರ್ತೀವಿ. ಅಡಿಕೆ ಹಾಕಿರ್ತೀವಿ. ಅಡಿಕೆ ಆಮೇಲೆ ಈಗ ಹಾಕಿದ್ದೀವಿ 8 ವರ್ಷ ಆಗಿದೆ ಇದು. ಅಡಿಕೆ ಹಿಂಗಾರ ಹೊಡೆದಿತ್ತಿದು ಪೂರ್ತಿ ಕಷ್ಟಪಟ್ಟು ಏನೋ ನೀರಿನ ವ್ಯವಸ್ಥೆ ಮಾಡಿ ಹೊತ್ತು ತಂದು ಇದು ಅಡಿಕೆ ಮಾಡಿದ್ದೀವಿ. ಅದ್ರನ್ನ ಬಂದು ಈ ಥರ ಅಡಿಕೆ ಮುರಿದಾಕ್ಬಿಟ್ಟಿದ್ದಾರೆ ಪೂರ್ತಿ. ಇಂಥ ಅದು ಕಾಲೇಜ್ ಯಾರ್ಯಾರು ಬಂದಿದ್ರು ಸರ್ ಇವಾಗ? ಇದರಲ್ಲೇ ಇವಳು ತಹಸೀಲ್ದಾರರು ರಶ್ಮಿ ಹಾಲೇಶ್ ಅಂತೇಳಿ ಮೇಡಮ್ಮು, ಮತ್ತು RAU VA ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನು ಕರ್ಕೊಬಂದು ಈ ಥರ ದೌರ್ಜನ್ಯ ಮಾಡಿದ್ದಾರೆ. ಎಷ್ಟು ಗಿಡ ತೆಗ್ದಿದ್ದೀವಿ? 1600 ಗಿಡ ಸರ್ ಇದು ಟೋಟಲ್. ಹೌದು, ತೆರವು ಮಾಡಿದ್ದು. ಅಷ್ಟು ಬಾಳೆ ಮತ್ತು ಅಡಿಕೆ ಇದು ಫುಲ್ ಹಾಕಿದ್ದೆ, ಅಷ್ಟನ್ನು ತೆರವು ಮಾಡಿ ಹೋಗಿದ್ದಾರೆ.